ಸುರೇಶ್ ಚನ್ನಪ್ಪ ದಾಮಿಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಪ್ರೊಡಿಷನ್ ಆನ್ಲೈನ್ ಮೀಡಿಯಾದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಸರ್, ತಾವು ನಿಮ್ಮ ಚಿತ್ರವನ್ನು ನೋಡಿದರೆ ನಲ್ವಡಿ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ತಾವು ಸೇವೆ ಸಲ್ಲಿಸಿದ್ದಾರೆ. ತದನಂತರ ತಾವು ಈಗ ಧಾರವಾಡ ಜಿಲ್ಲೆಯ ನಲ್ವಡಿ ಕ್ಷೇತ್ರದ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರ್, ತಾವು ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ನಿಮ್ಮ ರಾಜಕೀಯ ಪ್ರವೇಶವನ್ನು ಪ್ರಾರಂಭಿಸಿದ್ದಾರೆ? ರಾಜಕೀಯವಾಗಿ ನಾನು ಮೊದಲಿನಿಂದಲೂ ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಬಿಸ್ನೆಸ್ನಿಂದ ನಾನಿದ್ದೆ, ಬಿಸ್ನೆಸ್ ಮಾಡ್ತಾ ಇದ್ದೆ. ಅಪೇಕ್ಷಿತವಾಗಿ ಗ್ರಾಮ ಪಂಚಾಯತಿಗೆ ರಾಜಕೀಯ ಪ್ರವೇಶವನ್ನು ಪಡೆದೆ. ರಾಜಕೀಯವಾಗಿ ಅಲ್ಲಿ ಬಂದಾಗ ಇವತ್ತು ಏನಂತಂದ್ರೆ ಅಲ್ಲಿ ಆಯ್ಕೆ ಆಗಿ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇವತ್ತು ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸುವುದನ್ನು ನೋಡಿಕೊಂಡು ಗ್ರಾಮಸ್ಥರು ಇವತ್ತು ಒಳ್ಳೆಯ ಒಂದು ಅಭಿಪ್ರಾಯವನ್ನು ನನ್ನ ಬಗ್ಗೆ ವ್ಯಕ್ತಪಡಿಸ್ತಾರೆ. ಮುಂದೆ ಒಂದು 6 ತಿಂಗಳ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ನಂತರ ಇವತ್ತು ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಬಂತು. ಆ ಟೈಮ್ದಾಗ ನನಗೆ ಭಾರತೀಯ ಜನತಾ ಪಕ್ಷದವರು ಈ ಒಂದು ನನ್ನ ಕೆಲಸವನ್ನು ಇಲ್ಲಿ ಲೋಕಲ್ ಇರ್ತಕ್ಕಂಥ ನಮ್ಮ ಅಭಿಮಾನಿಗಳು ಏನು ಮಾಡಿದ್ರು ಅಂತಂದರೆ, ನೀವು ಜಿಲ್ಲಾ ಪಂಚಾಯತಿ ಸ್ಪರ್ಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತಿಗೆ ಮತ್ತೆ ನಾನು ಟಿಕೆಟ್ ಬಯಸಿದಾಗ ಆ ಟಿಕೆಟನ್ನು ಕೂಡ ನೀಡಿದರು. ಇವತ್ತು ನಾನು ರಾಜಕೀಯ ಬರ್ಬೇಕಂದ್ರೆ ಅಕಸ್ಮಾತ್ ಆಗಿ ಬಂದೆ. ಆದರೆ ಇವತ್ತು ಇನ್ನೊಂದು ಏನಂತಂದ್ರೆ, ನಾವು ರಾಜಕೀಯವಾಗಿ ಬರ್ಬೇಕಾದ್ರೆ ಅವರು ನಮ್ಮ ವಾಜಪೇಯಿ ಅವರ ಏನೊಂದು ಆದರ್ಶ ಅವರನ್ನು ನೆಚ್ಕೊಂಡು ನಾವು ರಾಜಕೀಯ ಮಾಡ್ಬೇಕಂತ ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿದೆ. ತಾವು ಹೇಳಿದ್ರೆ ತನ್ನ ಅನಿರೀಕ್ಷಿತವಾಗಿ ನಾನು ರಾಜಕೀಯ ಪ್ರವೇಶವನ್ನು ನಾನು ಮಾಡಿದೆ ಅನ್ನುವಂಥದ್ದು ನನಗೆ ಏನಪ್ಪ, ನಾನು ಬಯಸದೇ ಬಂದಂತಹ ಭಾಗ್ಯ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ಗ್ರಾಮದ ಜನರು ಮತ್ತು ಹಾಗೆ ನಿಮ್ಮ ಗ್ರಾಮದ ಮುಖಂಡರು ಸಹ ನಿಮ್ಮ ಒದಗಿಸಿ ಗ್ರಾಮ ಪಂಚಾಯತಿಯಿಂದ ಒಬ್ಬ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ನೀವು ನಿಮ್ಮ ಅಧಿಕಾರಾವಧಿಯಲ್ಲಿ ಯಾವ ರೀತಿ ಒಳಗೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ಜನಪರವಾದಂತಹ ಕಾರ್ಯಗಳನ್ನು ಯಾವ ರೀತಿ ಮಾಡಿದಿರ್ತಾವೆ? ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ರಾಜಕೀಯ ಹೊಸದಾಗಿ ಬಂದೆ. ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಒಂದು ಆಡಳಿತವನ್ನು ಹೇಗೆ ನಡೆಸ್ತಾನೋ ಒಂದೆರಡು ತಿಂಗಳು ಟೈಮರ ಬೇಕಾದ್ರೆ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಅದನ್ನು ತಿಳ್ಕೊಂಡ ನಂತರ ಏನಾಯ್ತು ಅಂತಂದರೆ, ನಮ್ಮಲ್ಲಿ ಒಂದು 20 ಲಕ್ಷ ಕೆರೆ ನಿರ್ಮಾಣ ಏನಾಗಿರುವಾಗ ಇವತ್ತು ಏನಾಯ್ತು ಅಂತಂದರೆ, ಕೆರೆ ತೆಗಿಲಿಕ್ಕೆ ಸಡನ್ ಆಗಿ ನಾನು ಸುಮಾರು ಒಂದು 200 ಕೂಲಿ ಕೆಲಸದ ಆಳುಗಳನ್ನು ರೈತರು ಏನಾದರೂ ಬರ್ತಿದ್ರು ಕೂಲಿ ಕೆಲಸಕ್ಕೆ ಏನಾಗಿರುವಾಗ ಅವನ್ನೆಲ್ಲ ಅದರಲ್ಲಿ ತೊಡಗಿಸಿದ್ದೆ. ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಸಣ್ಣ ರಸ್ತೆಗಳನ್ನು ಅವುಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇವತ್ತು ಗ್ರಾಮದಲ್ಲಿ ಏನೋ ಒಂದು ಸ್ವಲ್ಪ ಅವಧಿಯಲ್ಲೇ ಹೆಚ್ಚಿನ ಒಂದು ಕೆಲಸವನ್ನು ಏನು ಮಾಡಿದೆ. ಅದರಿಂದ ನನಗೆ ಜನರ ಒಂದು ಹೆಚ್ಚಿನ ಒಂದು ಬೆಂಬಲ ಸಿಕ್ಕ ಜೊತೆಗೆ ಗ್ರಾಮದಲ್ಲಿ ಮಾಡುವ ಒಂದು ಅಭಿವೃದ್ಧಿಯನ್ನು ನೋಡಿ ಜನರು ನನಗೆ ಯಾವಾಗಲೂ ಸದಾ ನಿಮ್ಮಿಂದ ಇರ್ತೇವೆ, ಕೆಲಸವನ್ನು ಮಾಡಿದೆ ಅನ್ನೋ ಇವತ್ತು. ಆಮೇಲೆ ಇವತ್ತು ನಮ್ಮ ಗ್ರಾಮದಲ್ಲಿ ಕೆಲವು ರಸ್ತೆಯನ್ನು ಮಾಡ್ಬೇಕಾದ್ರೆ ಹಿಂದಿನ ಒಂದು ಅವಧಿಯಲ್ಲಿ ಅರ್ಥಾಗ್ತಿದೆ. ನಾನು ಬಂದ್ಮ್ಯಾಗ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಅವ್ರನ್ನೂ ಆಮೇಲೆ ಇವತ್ತು ರಸ್ತೆ ಇರಲಿ ಅಥವಾ ಯಾವುದಾದ್ರು ಹೊಲದ ಬಾಜು ದಾರಿ ಮಾಡೋದಿರಲಿ ಅವ್ರನ್ನೆಲ್ಲ ನಿರ್ಧರಿಸುವುದು, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋದ್ರಿಂದ ಇವತ್ತು ಒಳ್ಳೆಯ ಕೆಲಸಗಳು ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ ಆದವು. ಆ ನಿಟ್ಟಿನಲ್ಲಿ ಇವತ್ತು ಒಂದು ಅಭಿವೃದ್ಧಿಯನ್ನು ನೋಡಿ ಮುಂದಿನ ಒಂದು ಹಂತಕ್ಕೆ ಹೋಗಿ ನನ್ನ ಅನುಕೂಲ ಆಯಿತು ಅನ್ನೋ ಒಂದು ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ತಾವು ಪ್ರಪ್ರಥಮವಾಗಿ ಸದಸ್ಯರಾದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಅಂತ ಸಂದರ್ಭದಲ್ಲಿ ಅನೇಕ ನಮ್ಮ ಗ್ರಾಮ ಪಂಚಾಯತಿ ಸುಮಾರು 20-15 ತಮ್ಮದೇ ಆದ ಕ್ಷೇತ್ರದ ಅನುಗುಣವಾಗಿ ಅವ್ರು ಬಹಳ ಸದಸ್ಯರಿರ್ತಾರೆ. ಅವ್ರನ್ನ ತಿಳಿಸ್ಕೊಂಡು ಹೋಗುವಂಥದ್ದು ಬಹಳ ಕಡಿಮೆ ಬರ್ತದೆ. ಆದರೆ ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಸಮಸ್ಯೆಗಳು ಹೀಗೆ ಇರುತ್ತೆ ಹೀಗೆ ಅನ್ನುವಂಥದ್ದನ್ನ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಸದಸ್ಯರನ್ನು ಮತ್ತು ಒಳಗೊಂಡಂತಹ ಒಂದು ಕೂಟವನ್ನು ಯಾವ ರೀತಿ ತೆಗೆದುಕೊಂಡು ಬರ್ತಾರೆ? ಒಂದು ನಮ್ಮ ಪಂಚಾಯತಿ ಒಳಗೆ 15 ಮಂದಿ ಸದಸ್ಯರಿದ್ದಾರೆ. 15 ಮಂದಿ ಸದಸ್ಯರಿಂದ ಪ್ರತಿಯೊಂದು ವಿಷಯವನ್ನು ಅವ್ರ ಗಮನ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇವತ್ತು ಆಶ್ರಯ ಯೋಜನೆ ಇಂದಿರಾ ಆವಾಸದಲ್ಲಿ ಆ ಮನೆಗಳು ಬಂದಾಗ ಅವ್ರ ಗಮನಕ್ಕೆ ತಗೊಂಡು ಇಷ್ಟು ಮನೆಗಳು 50 ಮನೆಗಳು ನೀವು 15 ಮಂದಿ ಅದರಂತ ಎಲ್ಲರಿಗೂ ಕೂಡ ಒಳ ಹಾಕಿ ನೀವು ನಿಜವಾಗ್ಲೂ ಯಾರ ಫಲಾನುಭವಿಗಳಾದ ಅಂತರ್ ಮಾತ್ರ ಕೊಟ್ಟು ನಾನು ಇಲ್ಲಿ ಸೇರಿಸ್ತಿದ್ದೆ. ಜೊತೆಗೆ
ಲಿಸ್ಟ್ ಕೊಟ್ಟ ಮೇಲೆ ಆ ಮನೆಗಳನ್ನು ಹೋಗಿ ನೋಡಿ ಸ್ವತಃ ನಾನು ಲಿಸ್ಟ್ ಮಾಡಿದ್ದೆ. ಆಮೇಲೆ ಅವ್ರನ್ನೆಲ್ಲರೂ ಕೂಡ ಇವತ್ತು ವಿಶ್ವಾಸಕ್ಕೆ ತಗೊಂಡು ಈಗ ಅಧ್ಯಕ್ಷ ಇದ್ದಾಗ ನಾನು ಅವ್ರನ್ನ ಹಾಕಿ ಫೈನಲ್ ಮಾಡಿ ಕಳಿಸ್ಬೋದು, ಆದ್ರೆ ಆ ಥರ ಮಾಡಿಲ್ಲ. ಇವತ್ತಿಗೂ ಸ್ವತಃ ಎಲ್ಲ ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಾಣಿಗರವರಿದ್ದಾಗ ಯಾವ ಥರ ಪಂಚಾಯತಿಯನ್ನು ನಡೆಸಿದಾರೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಯಾವುದೋ ಇವತ್ತು ಪಕ್ಷಗಳು ಬೇರೆ ಬೇರೆ ಪಕ್ಷಗಳು ಇದ್ರೂ ಕೂಡ ಅವ್ರನ್ನ ನಿಶ್ಚಿತ ರೀತಿಯಲ್ಲಿ ನಾನು ಹೋಗಿದ್ದೆ. ಅವ್ರನ್ನ ವಿಶ್ವಾಸ ಕಲ್ತ್ಕೊಂಡು ಅವರು ಕೂಡ ಹೇಳಿದ್ರೆ ಅವ್ರ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಅವ್ರ ಬೇಡ ಬೇಜಾರಾಗದಂಗೆ ಪ್ರತಿಯೊಂದು ಮೀಟಿಂಗಿಗೂ ಅವ್ರು ಬರ್ತಿದ್ರು. ನಮ್ಮ ಕೆಲಸ ಸಾಕಷ್ಟು ಚೆನ್ನಾಗಿರೋದಿಲ್ಲ. ಮಹಿಳಾ ಮೆಂಬರ್ಸ್ ದೊಡ್ಡ ದೊಡ್ಡ ಮನೆಯವರಿದ್ರು ಕೂಡ ನನ್ನನ್ನು ಮೆಚ್ಚಿ ಇವತ್ತು ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಕಾಂಗ್ರೆಸ್ನಾಗಿದ್ರು ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಈಗ ಬಂದಿರ್ತೀವಿ ಅಂತ ಒಂದು ವ್ಯವಸ್ಥೆ. ನಾವು ಪಕ್ಷದಾರ ಅಂತಿಲ್ಲ, ನಮ್ಮ ಊರಂತ ಎಲ್ಲರೂ ಆ ಒಂದು ಭಾವನೆಯಿಂದ ನಾನು ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ಏನಾದ್ರು ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಂತರ ಏನಾದರೂ ಒಂದು ಅಧಿಕಾರ ಅವಧಿಯಲ್ಲಿ ಏನಾದ್ರು ಸಮಸ್ಯೆಗಳು ಬರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರು ನಮ್ಮ ಜೊತೆಗೆ ಏನಾದ್ರು ಕೈ ಘಟನೆ ಏನಾದ್ರು ಅಧಿಕಾರ ಅವಧಿಯಲ್ಲಿ ಏನಾದ್ರು ಕಂಡಿರ್ಬೋದಾ? ಏನಾದ್ರು ನಡೆದೈತಿ ಸಣ್ಣ ಪುಟ್ಟ ಏನೇ ಇರ್ತಾವ ಅಂತ ಏನು ದೊಡ್ಡ ಘಟನೆ ಏನಿಲ್ಲ. ಅದರ ಜೊತೆಗೆ ಏನಪ್ಪಾ ಅಂತ ಸ್ನೇಹಿತರ ಜೊತೆಗೆ ಸಿಹಿ ಖಂಡಿತವಾಗಿರ್ತಾರೆ. ನೀವು ನಿಮ್ಮ ಅಧಿಕಾರ ಅವಧಿ ಮುಂಚಿತವಾಗಿರ್ತಕ್ಕಂಥದ್ದನ್ನ ಜನಸಾಮಾನ್ಯರಿಗೆ ನೀವು ಕಲಿಸಿದ ಒಂದು ಸೌಲಭ್ಯಗಳೇ ಆ ಜನಸಾಮಾನ್ಯರು ಒಂದು ಪ್ರತಿಕ್ರಿಯೆ ನೀಡುವುದು ಮತ್ತು ಆ ಸಂದರ್ಭದಲ್ಲಿ ನೀವು ಅದಂತ ನಿಮಗೆ ವೈಯಕ್ತಿಕವಾಗಿ ಸಂತೋಷವಾದಂತಹದ್ದು ಮತ್ತು ಸಂತೋಷ ಅಂತಂದ್ರೆ ಈಗ ಇಬ್ಬರು ಇಲ್ಲಿ ಅಂತ ಇದ್ದಾಗೈತಿ. ಈ ವಿಷಯದ ಈಚೆ ಕಡೆಯಿಂದ ನಮ್ಮ ವಾರ್ಡ್ ನಂಬರ್ 4 ಮುಂಚೆಕ್ಕೆ 4 ಇದ್ರೆ ಈ 3 ಮಾಡಿದ್ದಾರೆ. ಈ 3ನೇ ವಾರ್ಡಿಂದ ಇಕ್ಕನ್ನಾರಿಗೆ ಏನೈತಲ್ಲಿ ಅಲ್ಲೊಂದು ಕೆರೆ ಈ ಮುಚ್ಚಿದಾಗ ಕೆರೆ ಮಾಡಿದ್ದಾರೆ. ಆ ಕೆರೆ ಏನಾಗ್ತದೆ ಗೊತ್ತಿತ್ತು ಅಂತಂದ್ರೆ ಮಳ ಬರಲಿಲ್ಲ ಅಂತಂದ್ರೆ ಅಲ್ಲಿದ್ದವರು ದೀರ್ ಕಿಲೋಮೀಟರ್ ನೀರು ತುಂಬಿಕೊಂಡು ಹೋಗ್ಬೇಕು. ನಾವು ಅಲ್ಲಿ ಕೆರೆ ಮಾಡಿಸಿದಾಗ ಇಲ್ಲಿ ಎಲ್ಲರಿಗೂ ದೊಡ್ಡ ಅನುಕೂಲ ಆಗಿದೆ. ನಾನು ಅವನೇ ಬಂದಿದ್ದು ನಿನ್ನಿಂದ ನೀರು ಕುಡಿತು ಅನ್ನೋ ಒಂದು ಮಾತಲ್ಲ. ಅದು ಬಟ್ ನಾನು ಸರ್ಕಾರದಿಂದ ಮಾಡಿದ್ದೇನೆ. ಮಾಡಿದ ಕೆಲಸಕ್ಕೆ ಅವರಂತ ಇಂಥ ಒಂದು ಒಳ್ಳೆ ಕೆಲಸ ನೀನು ಮಾಡಿದ ಸಂಬಂಧ ಈಗ ಮಳೆ ಬರಲಿಲ್ಲ ಅಂದ್ರೆ ನಾವು ಅಲ್ಲೇ ಒಂದು 100-200 ಮೀಟರ್ನಾಗ ಹೋಗಿ ಎತ್ಕೊಂಡ್ಬರ್ತೇವೆ ನಾವು ಅಂತ. ಅವ್ರೇನು ನಾನು ಮಾಡಿದ ಕೆಲಸಕ್ಕೆ ಸಂತೋಷ ಇದೆ. ಅವ್ರು ನನಗೇನು ಹೇಳ್ತಿದ್ರು ನಾನು ಮಾಡಿದಕ್ಕೂ ಸಂತೋಷ ಆಗ್ತದೆ. ಜೊತೆಗೆ ಈಗ ತಾವು ತಮ್ಮ ಪಕ್ಷ ಮತ್ತು ಮುಖಂಡರು ಕೊಟ್ಟಂತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಾವು ಹುದ್ದೆಯನ್ನು ಅಲಂಕರಿಸಿ ಅಧಿಕಾರದಲ್ಲಿ ಚುನಾವಣೆ ನಿಂತ. ಆ ದೃಷ್ಟಿಯಲ್ಲಿ ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಅನೇಕ ಯೋಜನೆ ಬರ್ತಾ ಇದೆ, ಆಮೇಲೆ ಅನೇಕ ಅನುದಾನಗಳು ಬರ್ತಾ ಇದೆ. ಅಂತ ದೃಷ್ಟಿಯಲ್ಲಿ ನಮ್ಮ ಮರಳಿ ಕ್ಷೇತ್ರದ ಹಲವಾರು ಗಳಿಗೆ ಬರ್ತಾರೆ. ಆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನ ನೀವು ಯಾವ ಒಂದು ಯಾರ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಜನಪರವಾದಂತಹ ಕಾರ್ಯಗಳು ಯಾರು ಮಾಡ್ತಾ ಇರ್ತಾರೆ? ಒಂದು ನಮ್ಮ ಕ್ಷೇತ್ರದಲ್ಲಿ 18 ಹಳ್ಳಿಗಳು ಬರ್ತವೆ. 18 ಹಳ್ಳಿಗಳು ಪ್ರತಿ ವರ್ಷನೂ ಅನುದಾನ ಆಗಿರೋದೇ ಕೂಡ ಸಣ್ಣ ಪುಟ್ಟ ಅನುದಾನ ಎಲ್ಲ ಹಳ್ಳಿಗೂ ಮುಗಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದು ಕುಡಿಯುವ ನೀರು ಕೊಟ್ಟಿದಾಗ, ಇನ್ನೊಂದು ರಸ್ತೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ಊರಿಗೆ ಶಾಲೆ ಅಥವಾ ಇನ್ನೊಂದು ಊರಿಗೆ ಅಂಗನವಾಡಿ ದುರಸ್ತಿಯಾಗಲಿ ಅಂಗನವಾಡಿಗೆ ನೀರು ಕುಡಿಸುವಂತ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ರೆ ಪ್ರತಿ ವರ್ಷನೂ ಕೂಡ ಯಾವ ಊರಿಗೆ ನಾನು ಸ್ವಲ್ಪ ಇವತ್ತು 50,000 ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಉದಾಹರಣೆ ನಮ್ಮ ಇದೆ ಒಂದು. ಆಮೇಲೆ ಎರಡನೇದು ಏನಂತಂದ್ರೆ ನಾನು ಯಾವುದೇ ಅನುದಾನ ಹಾಕಿದ್ರು ಆ ಗ್ರಾಮದಲ್ಲಿ ಬರ್ತಕ್ಕಂಥ ಇವತ್ತು ಪಂಚಾಯತಿಯವರಾಗಿ ಅಥವಾ ಗ್ರಾಮದ ಗುರು ಹಿರಿಯರು ಯಾರೇ ಇದೆ ಅವ್ರು ಬಂದು ಇಂಥ ರೊಕ್ಕ ಹಾಕಿದ್ರು ನಾವು ಹಿಂಗೆ ಮಾಡ್ರಿ ಅಂತಂತ ಹೇಳಿದ್ರೆ ಆ ಊರನ್ನ ಏನ್ ಹೇಳ್ತಾರೋ ಅದೇ ಕೆಲಸವನ್ನು ನಾವು ಮಾಡ್ತೀವಿ. ಅಂದ್ರೆ ನಮ್ಮ ನಿಯಮಗಳೇನಿದಾವೆ ಆ ನಿಯಮಗಳ ಅನುಗುಣವಾಗಿ ಆ ಗ್ರಾಮಕ್ಕೆ ಈಗ ನಾವು ಕುಡಿಯುವ ನೀರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ. ಒಬ್ರು ಏನಂತಾರೆ ಬೋರ್ ಹೊಡೆದು ಪೈಪ್ಲೈನ್ ಹಾಕೊಡ್ರಿ ಅಂತಾರೆ, ಒಬ್ರು ಶುದ್ಧ ಕುಡಿಯುವ ನೀರನ್ನು ಘಟಕ ಮಾಡಿ ಅಂತಾರೆ, ಒಬ್ರು ಬೋರ್ ಟ್ಯಾಂಕ್ ಮಾಡ್ತಾರೆ. ಆ ಒಂದು 3 ಮಂದಿ ಹಿಂಗ ಅವರು ಅಭಿಪ್ರಾಯಗಳನ್ನ ಏನ್ ವ್ಯಕ್ತಪಡ್ತಾರೋ ಅದ್ರಾಗ ಯಾರು ಹೆಚ್ಚು ಈಗ ನಮ್ಗೆ ಇದೇ ಬೇಕಪ್ಪ ಅಂತಾರಲ್ಲ ಅದನ್ನೇ ಮಾಡ್ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಅವ್ರಿಗೆ ಏನ್ ಬೇಕಾಯ್ತಲ್ಲ ಅದನ್ನ ಮಾಡ್ಕೊಡ್ಬೋದು. ಈಗ ನಾವು ಹಾಕಿ ಮಾಡ್ಕೊಂಡು ನಾವು ಇದನ್ನ ಮಾಡ್ಬೇಕು ಅಂತ ನಾವು ಹೇಳ್ತೀವಿ. ಆ ಊರಿಗೆ ಏನು ಅನುಕೂಲ ಆಗ್ತೈತೆ ಆ ಒಂದು ಕೆಲಸವನ್ನು ಮಾಡ್ಕೊಡೋದ್ರಿಂದ ಪ್ರತಿಯೊಂದು ಊರಾಗ ಇವತ್ತು ಯಾವುದೇ ಸಣ್ಣ ಕೆಲಸದಲ್ಲಿ ಸಣ್ಣ ಯಾರೋ ಬರುತ್ತೆ. ನಾನು ಫಸ್ಟ್ ಹೇಳ್ಬಿಡ್ತೀನಿ ನಮ್ಮ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ಗೆ ಆ ಗ್ರಾಮಕ್ಕೆ ಹೋಗಿ ಆ ಪಂಚಾಯತ್ ಯಾರು ಅಥವಾ ಇಂಥ ನೀರು ಕಡೆ ಹೋಗಿ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಇಂಥದ್ದೇ ಬೇಕು, ನಮ್ಗೆ ನೀರ ಬೇಕು ಅಥವಾ ಇದು ಊರ ಟ್ಯಾಂಕರ್ ಬೇಕು ಅಥವಾ ಫಿಲ್ಟರ್ ಬೇಕು, ಏನ್ ಬೇಕಂತ ನಾನು ಮಾಡ್ಕೊಡೋದು ಅವ್ರು ಬರ್ತೇವೆ.
ನನ್ನಿಂದ ಏನಪ್ಪ ಆ ಊರಿಗೆ ಇಲ್ಲ ಅವ್ರು ಬೋರೇ ಹಾಕ್ಬೇಕಾಗ್ತೈತೆ ನಾವು ಪೈಪ್ಲೈನ್ ಹಾಕಂತಂದ್ರೆ ಅವ್ರದ್ದೇನಾಗತ್ತೆ ಪೈಪ್ಲೈನ್ ಹಾಕಿದ್ರು ಕೂಡ ನೀರಿಂದು ಸ್ಟಾಕ್ ಮಾಡ್ಕೊಳ್ಳೋಕೆ ಅನಾನುಕೂಲ ಆಗ್ತೈತೆ. ಆ ನಿಟ್ಟಿನಲ್ಲಿ ಆ ಗ್ರಾಮಸ್ಥರು ಏನಂತಾರೆ ಆ ಟೈಪ್ ಆ ಕೆಲಸ ಮಾಡ್ಕೊಡ್ತಾರೆ. ಏನಪ್ಪ ನಮಗೆ ನನ್ನ ಕ್ಷೇತ್ರಕ್ಕೆ ಮರಳಿ ಕ್ಷೇತ್ರ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವ ಪೂರಕ ಜನಪರವಾದಂತ ಜನರಿಗೆ ಪೂರಕವಾದಂತಹ ಸಮಸ್ಯೆಗಳಿರ್ತಾರೆ ಅದು ಪೂರಕವಾದಂತ ಯೋಜನೆಗಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ. ಅದರ ಜೊತೆಗೆ ಸರ್ ಬಹಳ ಮುಖ್ಯವಾದಂತಹ ಯಾಕೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಮೊಬೈಲ್ ಮಾಡಲಿಕ್ಕೆ ಹೋಗುವಂತದ್ದು ಅತ್ಯಂತ ಏನಪ್ಪಾ ಅಂದ್ರೆ ಶ್ರಮದ ಅನುಗುಣವಾಗಿ ಜನಸಾಮಾನ್ಯರಿಗೆ ಗುರುತಿಸುವಂತದ್ದು ಬಹಳ ಮುಖ್ಯ ಆಗ್ತದೆ. ಅಂತ ಸಂದರ್ಭದಲ್ಲಿ ನೀವು ಒಬ್ಬ ನೋಡಿ ಗ್ರಾಮದ ಹೊರತುಪಡಿಸಿ ಇನ್ನ ಗ್ರಾಮಕ್ಕೆ ಬರುವಂತಹ ಸುಮಾರು 12-15 ಹಳ್ಳಿಗಳು ಬರ್ತಾ ಇದೆ ಅಂತ ಹೇಳಿದ್ರು. 17 ಹಳ್ಳಿಗಳಿಗೆ ಬರ್ತಂತ ಸಂದರ್ಭದಲ್ಲಿ 17 ಹಳ್ಳಿಗಳಿಗೆ ನೀವು ಜನಸಾಮಾನ್ಯರನ್ನು ಯಾವ ಗುರುತಿಸಿದ್ರು ಮತ್ತು ಹಾಗೆ ಆ ಸಂದರ್ಭದಲ್ಲಿ ನಮ್ಮ ಸುರೇಶ್ ಗಾಂಧಿಯವರಿಂದ ನಮ್ಮ ಗ್ರಾಮಕ್ಕೂ ಮತ್ತು ಜನಸಾಮಾನ್ಯರಿಗೂ ಬರ್ತಾ ಅನ್ನುವಂತಹ ನಮ್ಮ ಸೌಲಭ್ಯಗಳು ಒದಗಿಸ್ತಾರೆ ಮತ್ತು ಜನಪರವಾದ ಕಾರ್ಯಗಳು ಮಾಡ್ತಾರೆ ಅನ್ನುವಂಥದ್ದನ್ನು ಅವ್ರು ಯಾವತ್ತೂ ನಿಮ್ಮಲ್ಲಿ ಗುರುತಿಸಿದ್ರು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂದ್ರೆ ನಾವು ನನ್ನ ಪಂಚಾಯತಿ ವ್ಯಾಪ್ತಿಗೆ 2 ಸಲ ಬರ್ತಾರೆ. ಮನೆ ಕೂಡ ಇದೆ. ಇಲ್ಲಿ ನಾನು ಮಾಡಿದ ಕೆಲಸಗಳನ್ನು ಸುಮಾರವಾಗಿ 10 ವರ್ಷ ನಮ್ಮ ತಾಯಾರಿದ್ದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಕೆರೆಯನ್ನು ಕಟ್ಟಿಸಿದ್ದಾರೆ. ಜಲಮಿ ನಮಗೆ ಅದು ಬಹಳಷ್ಟು ಹೊರತಾಗಿದೆ. ಇವತ್ತು ಅವ್ರು ದುಡ್ಡಿಲ್ಲ ಅಂದ್ರೂ ಕೂಡ ನಾನು ವೈಯಕ್ತಿಕವಾಗಿ ಮುಂದೆ ಬಂದಾಗ ಏನಾದ್ರು ಮಾಡಿದ್ರಂತಂದು ಆ ಕೆರೆಯನ್ನು ಖಾಲಿ ಮಾಡಿ ಹೂಳನ್ನು ತಿಳಿಸುವಂತ ಕೆಲಸ ಮಾಡಿದ್ದೇನೆ. ಮುಂದೆ ರೊಕ್ಕ ಬಂತು ಅಂತ ಅಷ್ಟೇ. ಒಂದು ಇಂಥ ಒಂದು ಕೆಲಸಗಳನ್ನು ಮಾಡೋದು ನೋಡಿ ಅಲ್ಲಿ ಕೂಡ ನಾನು ಗಮನಿಸಿದೆ. ಆಮೇಲೆ ಇಲ್ಲಿ ಲೋಕಲ್ ಇರ್ತಕ್ಕಂಥ ಕೆಲಸಗಳನ್ನು ನೋಡಿ ಇವತ್ತು ಅದು ಪಬ್ಲಿಸಿಟಿ ಆಯ್ತು. ಇಂಥ ಕೆಲಸ ಒಳ್ಳೆ ಕೆಲಸ ಮಾಡ್ತಾರ ಅಂತ. ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ವಾತಾವರಣ ಅಥವಾ ಅದ್ರ ಜೊತೆಗೆ ನಮ್ಮ ಶಾಸಕರಾದಂಥ ಶಂಕರ್ ಕೊಟ್ಟರು ಮಾಡಿದಂಥ ಕೆಲಸ ನಮ್ಮ ಜೋಶಿ ಸಾಹೇಬರವರು ಒಂದು ಹಾಕಿರ್ತಂಥ ಕೆಲಸ ನಮ್ಮಲ್ಲಿ ಕೆಲಸ ಸಮುದಾಯ ದುಡ್ಡು ಹಾಕಿದ್ರು. ಇವೆಲ್ಲಗಳ ಜೊತೆಗೂಡಿಕೊಂಡು ಇದು ನನಗೆ ಆಯ್ಕೆ ಆಗುತ್ತೆ ಅನುಕೂಲ ಆಯಿತು. ಜನರು ನನ್ನ ಗುಣಿಸಿ ಹೇಳಬಹುದು. ಇದರ ಜೊತೆಗೆ ಏನಾದರೂ ತಾವು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಏನು ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸಿಕೊಳ್ಳಲಿಲ್ಲ? ಸಾಮಾಜಿಕ ಅಷ್ಟೇ ನಾನೇನು ಇಲ್ಲ. ಯಾಕಂದ್ರೆ ನಾನು ಬಿಸ್ನೆಸ್ ಇದ್ರೊಳಗಿದ್ದೆ. ಹೀಗಾಗಿ ಸಾಮಾಜಿಕ ಅಂದ್ರೆ ಈ ವೈಯಕ್ತಿಕ ಏನು ಕಾರ್ಯಕ್ರಮಗಳು ಇರ್ತದಲ್ಲ ಅಂಥದ್ರಲ್ಲಿ ಭಾಗಿಯಾಗ್ತಿದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಮುಖ್ಯವಾದಂಥದ್ದು ನಮ್ಮ ಶಿಕ್ಷಣದ ಗುಣಮಟ್ಟ ನಮಗೆ ಬಹಳ ಕೆಳಮಟ್ಟದಿದೆ. ಆಮೇಲೆ ಅದು ತನ್ನದಾದ ಗುಣಮಟ್ಟವನ್ನು ಕಳೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ಕಾಣಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಹಳ್ಳಿ ಜನರು ವಿದ್ಯಾರ್ಥಿಗಳನ್ನ ಹಾಕಿ ನಾವು ನೋಡುವಂತಹ ಸಂದರ್ಭದಲ್ಲಿ ನಾವು ಕಾಣಬಹುದು. ನಮಗೆ ಹೆಚ್ಚಿನ ಏನಪ್ಪಾ ಅಂತ ಮಾತೃಭಾಷೆ ಇಲ್ಲಾಗಿ ಅದಂತಂದ್ರೆ ಹೊರಭಾಷೆಗೆ ನಾವು ಹೆಚ್ಚು ಒತ್ತು ಕೊಡ್ತಾರೆ. ಅಂತ ಈಗ ಗ್ರಾಮೀಣ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ತಾವು ಜಿಲ್ಲಾ ಪಂಚಾಯತಿಯಿಂದ ಅಥವಾ ಇನ್ನೂ ಪೂರಕವಾದಂತ ಯಾವ ತಾವು ಆ ವಿದ್ಯಾರ್ಥಿಗಳ ಸಹಾಯಕ ಪ್ರಯತ್ನ ಆಗುತ್ತೆ. ವಿದ್ಯಾರ್ಥಿಗಳಿಗೆ ನೋಡ್ರಿ, ಒಂದು ನಾವು ಮೂಲಭೂತ ಸೌಕರ್ಯ ಶಾಲೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ದು ಪ್ರಕೃತಿ. ಜೊತೆಗೆ ಶಿಕ್ಷಣವನ್ನ ಅದು ಕನ್ನಡ ಮಾಧ್ಯಮದಲ್ಲಿ ಕೊಡಬೇಕು ಅನ್ನೋದು, ಕನ್ನಡವನ್ನು ಪ್ರೋತ್ಸಾಹಿಸುವುದು ಬೆಳೆಸುವಂತ ಕೆಲಸ ಇವತ್ತು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೋದಾಗ ಇವತ್ತು ಶಿಕ್ಷಕರಿಗಾಗಲಿ ಮಕ್ಕಳಿಗಾಗಲಿ ಇದರ ಬಗ್ಗೆ ಸ್ವಲ್ಪ ನಾವು ಹೆಚ್ಚಿನ ಒಂದು ಒಲವು ಕೊಡುವ ನಿಟ್ಟಿನಲ್ಲಿ ನಾವು ಮಾತಾಡಬೇಕಾಗಿದೆ. ಇನ್ನೊಂದು ಏನಂತಂದ್ರೆ ತಾವು ಹೇಳಿ ನಾವು ಆ ವಿದ್ಯಾರ್ಥಿಗಳಿಗಾಯ್ತು ಮತ್ತು ಸ್ಕೂಲಿಗೆ ಇರ್ತಕ್ಕಂಥ ಆಡಳಿತ ಶಿಕ್ಷಕರಿಗಾಯ್ತು ಹಾಗೂ ಅದೇ ರೀತಿ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಯಾವ ರೀತಿ ಒಂದು ಮಾತೃಭಾಷೆ ಮತ್ತು ಏನಿರುವಂತಹ ಭಾಷೆಗೆ ಯಾವ ರೀತಿ ಒತ್ತು ನೀಡಬೇಕು ಅನ್ನುವಂಥದ್ದನ್ನ ನಾವು ಪರಿ ಆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನು ಮತ್ತು ಏನು ನಾವು ನೀಡ್ತಾ ಇದ್ದೇವೆ ಮತ್ತು ಅವರಿಗೆ ಹೆಚ್ಚಾನ ಏನಪ್ಪ ಅಂತಂದ್ರೆ ಆ ಮಾತೃಭಾಷೆ ಮತ್ತು ಅವರ ಜೊತೆಗೆ ಇನ್ನೂ ಉಳಿದಂತಹ ಭಾಷೆಗೆ ಒತ್ತು ನೀಡುತ್ತಾ ಇರೋ ನಾವು ಕಾರ್ಯಗಳು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ತಮ್ಮ ಮಾತಾಡ್ಕೊತಾರೆ. ಅದ್ರ ಜೊತೆಗೆ ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮದು ನಿಮ್ಮ ರಾಷ್ಟ್ರೀಯದಲ್ಲಿ ನಡೆಯಲ್ಲಿ ಏನಾದರೂ ಈರುಳ್ಳಿಗಳು ಕಂಡಿದ್ದಾರೆ ಹೇಗೆ? ಯಾವುದೇ ರೀತಿಯಿಂದ
ರಾಜಕೀಯದಲ್ಲಿ ಯಾವುದೇ ರೀತಿಯಿಂದ ಅದರ ಜೊತೆಗೆ ತಾವು ಹೇಳ್ತಾ ಇದ್ರೆ ನಾವು ಗ್ರಾಮ ಪಂಚಾಯತ್ ಸದಸ್ಯನ ಹಿಡಿದು ಅಧ್ಯಕ್ಷನಾಗಿ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಾತನಾಡುತ್ತೆ ಅದೇ ರೀತಿಯಿಂದ ನೀವು ನನ್ನ ರಾಜಕೀಯದಲ್ಲಿ ಕಂಡಿಲ್ಲ ಅಂತ. ಅದ್ರ ಜೊತೆಗೆ ಇನ್ನು ನಿಮ್ಮ ಪಕ್ಷ ಮತ್ತು ನಿಮ್ಮ ಕ್ಷೇತ್ರದ ಜನರು ಏನಾದರೂ ಒಲವನ್ನು ಅಥವಾ ಆ ಮಹದಾಶೆಯನ್ನು ನಿಮಗೆ ಏನಾದರೂ ನಿಮಗೆ ನಿಮ್ಮ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ನೀವು ಏನು ಆಗಬೇಕು ಅಂತ ಒಂದು ಆಸೆ ಇಟ್ಟಿದ್ದೀರಿ? ರಾಜಕೀಯವಾಗಿ ಬೆಳೆದನೆ ಬೆಳಿಬೇಕು ಅನ್ನೋದು ಅದು ಯಾವ್ದು ಅನುಕೂಲ ಅಂತ ಸಾಕಲ್ಲ. ರಾಜಕೀಯವಾಗಿ ಬೆಳೀತಾ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಅದು MLA ಅಂತಾರ, MLC ಅಂತಾರ, MP ಅಂತಾರ, ಯಾವ ಬರ್ತೈತಿ ಆ ಸಂದರ್ಭವಾಗಿ ನಮ್ಮ ಒಂದು ಪಕ್ಷದ ಯಾಕಂದ್ರೆ ಪಕ್ಷದ ವರಿಷ್ಠರು ಏನಿರ್ತಾರ ಅವ್ರ ಮೇಲೆ ಡಿಪೆಂಡ್ ಇರ್ತದೆ. ಬೆಳಿಬೇಕಂತ ಆಮೇಲೆ ಬೀಳುವಂತ ಸಮಸ್ಯೆ ಅಂತಂದ್ರೆ ನಾವು ವಿದ್ಯಾವಂತ ತಿಳ್ಕೋದ ಹೇಳೋದು ಪ್ರಶ್ನೆಗಳೊಳಗೆ ನಾವು ವಿದ್ಯಾವಂತ ತಿಳ್ಕೊಂಡ್ರೆ ವಿದ್ಯಾವಂತ ನಾವು ಹೇಳೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೇವೆ, ಬಿಸಿನೆಸ್ ಬಗ್ಗೆ ಯೋಚನೆ ಮಾಡೋದು. ಅದಕ್ಕೆ ಬೆಲೆ ಕೇಳಿದ್ರೆ ಸರ್ ಒಂದು ಒಳ್ಳೆಯ ಒಂದು ಉತ್ತಮವಾದ ಮಾತು ಹೇಳಿದ್ರೆ ಅದ್ರ ಜೊತೆಗೆ ಆದ್ರೆ ನೀವು ಹೇಳಿದ್ರೆ ಏನಪ್ಪ ನಮ್ಮ ಜಗಶೇಖರ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅನೇಕ ಯೋಜನೆಗಳು ನಮ್ಮ ಗ್ರಾಮ ಖಾತೆ ಕ್ಷೇತ್ರಕ್ಕೆ ಸಹವಾಸಿದ್ದಾರೆ. ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು, ನಮ್ಮ ಅಧ್ಯಕ್ಷರಾದ ಅದರ ಜೊತೆಗೆ ಏನಪ್ಪ ಮನೇಕೊಪ್ಪ ಶಂಕರ ಮನೇಕೊಪ್ಪನವರು ಆದಂಥದ್ದು ಇನ್ನಂತ ನಮ್ಮ ರಾಷ್ಟ್ರೀಯ ಮುಖಂಡರು ಮತ್ತು ರಾಜ್ಯದ ಮುಖಂಡರ ಕಡೆಯಿಂದ ನಾವು ಅನೇಕ ಯೋಜನೆಗಳಷ್ಟೇ ಅಂತ ನಮಗೆ ಅವರಿಗೆ ಅವರು ಸಲಹೆ ಸೂಚನೆಗಳು ಅತಿ ಮುಖ್ಯವಾಗಿ ನಮಗೆ ನೀಡ್ತಾ ಇದ್ದಾರೆ ಅನ್ನೋದು ನಾವು ಹೇಳ್ತಾರೆ. ಆದರೆ ಅವರೆಲ್ಲ ನಿಮಗೆ ಒತ್ತಾಯಪೂರ್ವಕವಾಗಿ ನಿಮ್ಮ ಮುಖಂಡರು ಮತ್ತು ಏನಪ್ಪ ನಿಮ್ಮ ಕ್ಷೇತ್ರದ ಜನರು ಹಾಗೂ ನಿಮ್ಮ ಹಿಂಬಾಲಕರು ಕಾರ್ಯಕರ್ತರು ಏನಾದರೂ ಒತ್ತಾಯ ಕೇವಲ ಏನಪ್ಪಾ ಅಂತಂದ್ರೆ ನೀವು ಇಂತಹ ಕ್ಷೇತ್ರಕ್ಕೆ MLA ಅಥವಾ MP ಆಗಿ ನೀವು ಅನ್ನುವಂಥದ್ದಲ್ಲಿ ಏನಾದರೂ ಮಹದಾಶೆ ಅಥವಾ ನೀವು ಒತ್ತಡ ಅಂತಂದ್ರೆ ಅಂತ ಸಂದರ್ಭಕ್ಕೆ ನೀವು ಆಗ್ತಿರೋ ಹೇಗೆ ಅದೆಲ್ಲ ಅದರ ಆ ಬರುವಂತ ದಿನಮಾನಗಳಲ್ಲಿ ಏರಿ ಎನ್ನುವಂತಹದ್ದನ್ನು ನಮ್ಮೊಂದು ಮಹದಾಶಿಸ್ತು. ಅದರ ಜೊತೆಗೆ ತಾವು ಒಬ್ಬ ಯುವಕರಾಗಿ ಹಾಗೂ ಯುವ ಮುಖಂಡರಾಗಿ ನಮ್ಮ ಬಿಜೆಪಿಯ ಯುವ ಮುಖಂಡರಾಗಿ ನೀವು ನಮ್ಮ ಯುವಕರಿಗೆ ಈಗಿನ ಒಂದು ಯುವಕರ ಒಂದು ದೇಶದ ಒಂದು ಆಸ್ತಿ ಅಂತ ಸಂದರ್ಭ ಈ ಸಂಘರ್ಷ ಮುಖಾಂತರವಾಗಿ ನಾವು ಪೊಲಿಟಿಷಿಯನ್ ಆರ್ಗ್ಯುಮೆಂಟ್ ಮುಖಾಂತರವಾಗಿ ಯುವಕರಿಗೆ ಏನು ಹೇಳಲು ಇಷ್ಟಪಡ್ತಾ ಇದ್ದಾರೆ? ಅನೇಕ ಸಮಸ್ಯೆಗಳಿಗೆ ಆಗ್ತಾ ಇದ್ದಾರೆ ಅಥವಾ ಅನೇಕ ದಾರಿಗಳಿಗೆ ಎಡುತ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಏನು ಹೇಳಲು ಇಷ್ಟಪಡ್ತಾ ಇದ್ದಾರೆ? ಯುವ ಸಮುದಾಯ ಏನಾಗಿದೆ ಅಂತಂದ್ರೆ ಈ ದೇಶ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಯುವಕರ ಪಾತ್ರ ಸಾಕಷ್ಟು ಇದೆ. ಆದರೆ ಇಂದಿನ ಯುವ ಪೀಳಿಗೆ ದಾರಿಯನ್ನು ತಪ್ಪಿಲ್ಲ ನಾವೆಲ್ಲ ಚಾನಲ್ ಮುಖಾಂತರ ಈ ಉಳಿದ ಮುಖಾಂತರ ನೋಡ್ತಾ ಇದ್ದೇವೆ. ಇವತ್ತು ಯುವಕರು ಈ ಬೇರೆ ಒಂದು ಚಟುವಟಿಕೆ ದಾಸರಾಗಿದೆ. ಇವತ್ತು ದೇಶದ ದೇಶಾಭಿಮಾನ ಇವತ್ತು ಗ್ರಾಮಗಳಲ್ಲಿ ಬರ್ತಕ್ಕಂಥ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗತ್ತೆ. ಆ ನಿಟ್ಟಿನಲ್ಲಿ ಯುವಕರು ಇವತ್ತು ರಾಜಕಾರಣದೊಳಗೆ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಈ ದೇಶ ಅಭಿವೃದ್ಧಿ ಆಗುತ್ತಾ ಒಬ್ಬ ಒಳ್ಳೆಯ ರಾಜಕಾರಣಿ ಜನಪ್ರತಿನಿಧಿಯನ್ನ ಆರಿಸಿಕೊಂಡಿಸಿದಾಗ ಮಾತ್ರ ಒಂದು ದೇಶದ ಅಭಿವೃದ್ಧಿ ಸಾಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಯುವಕರು ಅಂತ ಒಂದು ವಿಚಾರವನ್ನು ಮಾಡುತ್ತಾರೆ. ಯುವಕರು ದೇಶಕ್ಕೆ ಅಭಿವೃದ್ಧಿಗೆ ಪೂರಕವಾಗುವಂತ ಜನಪ್ರತಿನಿಧಿಗಳು ಇವತ್ತು ಮೋದಿ ಅವರು ಏನೇ ಒಂದು ಮಾತನ್ನು ಹೇಳಿದ್ರು, ದೇಶಕ್ಕೆ ಶಾಸಕರು ಬೇಕಾಗಿಲ್ಲ, ಸೇವಕರನ್ನ ಆರಿಸ್ಕಳಿಸಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯುವಕರು ಅಂತ ಒಂದು ವ್ಯಕ್ತಿಗಳನ್ನು ಇವತ್ತು ಆರಿಸ್ಕಳಿಸುವ ಮುಖಾಂತರ ತಮ್ಮ ಪಾತ್ರ ಏನು ಅನ್ನೋದನ್ನು ತೋರಿಸಿಕೊಡ್ಬೇಕಾಗಿದೆ. ಯುವಕರು ಕೂಡ ಯುವಕರ ಸಂಘಟನೆಯಾಗಿ ಇವತ್ತು ಗ್ರಾಮದಲ್ಲಿ ಇವತ್ತು ರಾಜ್ಯದಲ್ಲಿ ಅನೇಕ ಸಂಘಟನೆ ಮುಖಾಂತರ ಈ ಒಂದು ಸಮಸ್ಯೆಗಳನ್ನ ಬರ್ತಕ್ಕಂಥದ್ದು ಅನೇಕ ಹಲವಾರು ಸಮಸ್ಯೆಗಳಾದ ಅವುಗಳನ್ನ ಎದುರಿಸುವ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡಬೇಕು. ಯುವಕರು ಮುಂದೆ ಬಂದಾಗ ಈ ದೇಶ ಮುಂದೆ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಈಗ ಬರುವಂತ ದಿನಮಾನಗಳಿದೆ, ಬರುವಂತ ತಿಂಗಳಲ್ಲಿ ಏನಪ್ಪಾ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಈ ರಾಷ್ಟ್ರದ ಚುಕ್ಕಾಣಿ ಹಿಡಿದಂತಹ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಬರುವಂತಹ 2014ರಲ್ಲಿ ಯಾವ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಚುಕ್ಕಾಣಿ ಹಿಡಿಯಬಹುದು, ಬಿಜೆಪಿ ಹಿಡಿಯಬಹುದು ಅಥವಾ ಕಾಂಗ್ರೆಸ್ ಹಿಡಿಯಬಹುದು ಅಥವಾ ಪ್ರತಿ ರಂಗ ಹಿಡಿಯಬಹುದು, ಯಾವ ಪಕ್ಷ ಬರಬಹುದು ಅಪೇಕ್ಷೆ ಏನಿದೆ ಸರ್? ನಮಗೆ ಹೇಳಬೇಕಂದ್ರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷದ
ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಹಲವಾರು ಕಡೆ ಮೋದಿ ಅವರ ಹವಾ ಇದೆ, ಭಾರತೀಯ ಜನತಾ ಪಕ್ಷದ ಹವಾ ಇದೆ. ಇವತ್ತು ನಾವು ಮನೆ ಟೂರ್ಗೆ ಹೋದಾಗ ಈಗ ಒಂದು 4 ತಿಂಗಳಿಂದ ಪ್ರವಾಸ ಹೋಗಿದ್ವಿ. ತಮಿಳುನಾಡಿನಲ್ಲಿ ಕೂಡ ನಾವು ಮಾತಾಡಿದ್ವಿ. ತಮಿಳುನಾಡಲ್ಲಿ ಬಿಜೆಪಿಗೆ ಅಷ್ಟೊಂದು ಇದು ಇಲ್ಲ ಅಂದರೂ ಕೂಡ ಅವತ್ತು ಸಾಯಂಕಾಲ ಒಂದು ಹೋಟೆಲ್ ಮುಂದೆ ಚಹಾ ಕೊಡ್ಬೇಕಾದ್ರೆ ಅವತ್ತು ನಾವು ಇಲ್ಲಿ ಬಿಜೆಪಿ ಹವಾದ ಬಗ್ಗೆ ಕೇಳಿದಾಗ ಅಲ್ಲಿ ಹೇಳಿದ್ರು ಇಲ್ಲಿ ಕೂಡ ಇವತ್ತು MP ಸೀಟನ್ನು ಕನಿಷ್ಠ ಒಂದು 10-12 ಸೀಟ್ MP ಸೀಟ್ ಬಿಜೆಪಿ ಹಾಕೊಂಡು ಮಾತನಾಡಿದ್ರು. ಅದನ್ನು ನೋಡಿದ್ರೆ ಇವತ್ತು ಎಲ್ಲಿ ಬಿಜೆಪಿ ಇದೆಯಲ್ಲ ಅಲ್ಲಿ ಕೂಡ ಸಾಕಷ್ಟು ಸಂಸದರ ಆರಿಸಿಕೊಳ್ಳುವಂಥ ಅವಕಾಶ ಇರೋದ್ರಿಂದ ಇವತ್ತು ವಾತಾವರಣ ಭಾರತೀಯ ಜನತಾ ಪಕ್ಷದ ಪರವಾಗಿರೋದ್ರಿಂದ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅದಕ್ಕೆ 100ಕ್ಕೆ 100 ಸತ್ಯ ಮಾತಾಡ್ತಾರೆ. ನಮ್ಮ ದೇಶದ ಉದ್ದಕ್ಕೂ ಏನಪ್ಪಾ ನರೇಂದ್ರ ಮೋದಿ ಅವರ ಅಲೆ ಖಂಡಿತವಾಗತ್ತೆ ಹಾಗೂ ನಮ್ಮ ಮಾಧ್ಯಮದಲ್ಲಿ ಅಥವಾ ಪತ್ರಿಕೆಯಲ್ಲಿ ಹಾಗೂ ಇನ್ನೂ ಅನೇಕ ಚರ್ಚೆಗಳು ಕೊಡ್ತಾ ಇದೆ, ಜನಸಾಮಾನ್ಯ ಚರ್ಚೆಗಳು ಕೊಡ್ತಾ ಇದೆ. ಜನಸಾಮಾನ್ಯ ಸತ್ಯ ಮೋದಿ ಅವರಂತಂದ್ರೆ ಗುಜರಾತ್ನಲ್ಲಿ ಸೀಮಿತಗೊಂಡಂತಹ ಮುಖ್ಯಮಂತ್ರಿಗಳು ಅವರು ಇಡೀ ನಮ್ಮ ರಾಷ್ಟ್ರದ ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಜನಸಾಮಾನ್ಯರು ಮೋದಿ ಅಂದ್ರೆ ಇವರು ಭಟ್ ಮಾಡಿ ತೋರಿಸುವ ಅಷ್ಟು ಪ್ರಭಾವಿತರಾಗಿದ್ದಾರೆ ಖಂಡಿತ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಅತ್ಯಂತ ಅವರು ತಮ್ಮದೇ ಆದಂತಹ ಪ್ರಭಾವಿತರಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮರಳಿ ಬರ್ಬೋದು ಅನ್ಸುತ್ತಾ ತಮಗೆ ಏನಾದ್ರು? ಒಂದು ರಾಹುಲ್ ಗಾಂಧಿ ಅವರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ಅವರು ಒಂದು ಈ ಹಿಂದಿನ ಒಂದು UPA ಸರ್ಕಾರ ಮಾಡಿದಂತ ಕೆಲವು ಹಗರಣಗಳಿಂದ ಇವತ್ತು ಹಿನ್ನಡೆ ಆಗಬಹುದು ಅನ್ನೋದು ಒಂದೇ ಒಂದು ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಮಾತನಾಡಲಿಕ್ಕೆ ಅಂತ ಒಂದು ದೊಡ್ಡ ಮಟ್ಟದ ಇವರಲ್ಲ. ಆದ್ರೆ ಒಂದೇನಂತಂದ್ರೆ ಇವರು ಇವತ್ತು ಯಾವುದೇ ಇರಲಿ, ಇವತ್ತು ಮನಮೋಹನ್ ಸಿಂಗ್ ಯಾರೇ ಪ್ರಧಾನಮಂತ್ರಿಗಳು, ಆದರೆ UPA ಸರ್ಕಾರದಲ್ಲಿ ಆಗಿರುವಂಥ ಹಗರಣಗಳು ಇವತ್ತು ಜನಸಾಮಾನ್ಯ ಮ್ಯಾಗೆ ಪರಿಣಾಮ ಬೀರಿದೆ. ಬೆಲೆ ಏರಿಕೆ ಆಗ್ತದೆ, ಆಮೇಲೆ ಟೋಟಲ್ ಆಗಿ ಒಟ್ಟಾರೆ ಜನಸಾಮಾನ್ಯರ ಮ್ಯಾಗೆ ಒಂದು ಸರ್ಕಾರದ ಮ್ಯಾಗೆ ಸ್ವಲ್ಪ ಹೊರೆಯಲ್ಲಿದ್ದರಿಂದ ಜನರಲ್ಲಿ ಕೂಡ ಇದೊಂಥರ ಬದಲಾವಣೆ. ಅಂದ್ರೆ ಹಿಂದೆ ವಾಜಪೇಯಿ ಇದ್ರು, ಈಗ ಮೋದಿ ಅವರ ಅಂದು ವಾಜಪೇಯಿ ಇಂದು ಮೋದಿ ಅನ್ನೋ ಒಂದು ನಿಟ್ಟಿನಲ್ಲಿ ಜನರು ಕೂಡ ಈ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಾಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಭಾಗದ MP ಅವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಯಾವುದೇ ಅನುಮಾನ ಇಲ್ಲ, ಇವತ್ತು ಆರಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳದಾವ. ಆ ನಿಟ್ಟಿನಲ್ಲಿ ಅವರು ಕೂಡ ಆರಿಸಿಕೊಳ್ತಾರೆ. ಕೇಂದ್ರದಲ್ಲಿ ಕೂಡ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ತಾವು ಈಗ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇನ್ನೂ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಸೆ ಇಟ್ಕೊಂಡಿದ್ದಾರೆ. ತಾವು ಏನು ಇಟ್ಕೊಂಡಿರ್ತಾರೆ? ನಾನು ಕೆಲಸ ಕಾರ್ಯಗಳನ್ನು ಕುಂದಿಟ್ಕೊಂಡಿದ್ದ ಮಾಡಬೇಕು ಅನ್ನುವಂಥದ್ದು ಒಂದ್ರಿ ನಾನು ಗಮನಿಸಿದ ಮಟ್ಟಿಗೆ ನನ್ನ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಗ್ರಾಮಗಳಿಗೆ ಇವತ್ತು ನಮ್ಮಲ್ಲೇ ಏನಂದ್ರೆ ಎರಿಗೊಂಡಿದೆ. ರೈತರಿಗೆ ಹೊಲಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ. ಒಂದು ಮೊದಲನೇ ಆದ್ಯತೆ ಅಂತಂದ್ರೆ ರೈತರ ಹೊಲಗಳಿಗೆ ಹೋಗ್ಲಿಕ್ಕೆ ರಸ್ತೆ, ಕುಡಿಯುವ ನೀರು, ಆಮೇಲೆ ಉತ್ತಮವಾದಂಥ ಶಿಕ್ಷಣ ಸಿಗ್ಬೇಕು. ಇವು ಮೂರು ನಾನು ಮೊದಲು ಪ್ರಾಮುಖ್ಯತೆ ಕೊಟ್ಟಿದ್ದೆ. ನಾನು ಮೊದಲನೇದಾದರೂ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ರೂ ಫಸ್ಟ್ ಬಡವರ ದಾರಿಗೆ ಕೈ ಹಾಕಿದ್ದೆ. ಅಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಸ್ವತಃ ನಾನು ಕೃಷಿಕರು, ನನಗಾಗಂತ ಅನುಭವವನ್ನು ಒಂದು ಮಾತನ್ನು ಹೇಳ್ತಿದ್ದೇನೆ. ಇವತ್ತು ಏನಾಗ್ತಂತಂದ್ರೆ 2008ರಲ್ಲಿ ಇಲ್ಲಿಂದ ನಮ್ಮ ಹೊಲ ಒಂದು 4 ಕಿಲೋಮೀಟರ್ ಆಗುತ್ತೆ. ಇವತ್ತು ಬೆಳೆ ಬಂದಿತ್ತು, ಅಲ್ಲಿ ಹೋಗ್ಲಿಕ್ಕೆ ದಾರಿ ಸಂಬಂಧ 200 ಪಿಸಿ ಉಳ್ಳಾಗಡ್ಡಿ ಆಗುವಂಥದ್ದು ಅದು ಮಳೆ ಬಂದಿದ್ದಕ್ಕೆ ಅಲ್ಲಿ ಹೋಗಲೇ ಇಲ್ಲ 15 ದಿನ. ಮುಂದೆ 15 ದಿನ ನಂತರ ದಾರಿ ಆದ್ಮ್ಯಾಗ ಹೊರಕ್ಕೆ ಹೋದ್ರೆ 11 ಪಿಸಿ ತಗೊಂಡಿದ್ದೆ. ಹಂಗೆ 11 ಪಿಸಿ ಬರೀ 11 ಸುಮಾರು ನಷ್ಟ ಆಯ್ತು. ಇವತ್ತು ನನಗೆ ಎಲ್ಲ ಅನುಕೂಲ ತರಲಿಕ್ಕೆ, ಆದರೂ ಕೂಡ ನನ್ನಂತವನ್ನ ಅದನ್ನು ತರಬೇಕಾದ್ರೆ ಇಷ್ಟು ಒದ್ದಾಡಿದೆ. ಈಗ ಸಾಮಾನ್ಯ ಏನೂ ಇಲ್ಲದವ್ರಿಗೆ ಎಷ್ಟೊಂದು ತೊಂದರೆ ಆಗತ್ತೆ, ಎಷ್ಟೊಂದು ಇದಾಗತ್ತೆ ಅಂತಂದ್ರೆ ಇವತ್ತು ಆರ್ಥಿಕವಾಗಿ ರೈತರು ಹಿಂದುಳಿಕೆ ಕಾರಣ ಅಂತಂದ್ರೆ ನಮ್ಮ ಹೊಲದ ರಸ್ತೆ. ಆ ನಿಟ್ಟಿನಲ್ಲಿ ಇವತ್ತು ಹೊಲಗಳಿಗೆ ಹೆಚ್ಚಿನ ಒಂದು ರಸ್ತೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇದೆ. ಎರಡನೇದು ಕುಡಿಯುವ ನೀರಿಗೆ ಆಲ್ಮೋಸ್ಟ್ ಆಲ್ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥವು ಎಲ್ಲ ಊರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇದೆ, ಶುದ್ಧ ನೀರು ಸಿಗ್ತಾ ಇದೆ. ಆದ್ರೆ ಒಂದು ಮಜ್ಜಿಗೂಡದಲ್ಲಿ ಮಾತ್ರ ಇದೆ. ಈ ಸರಿ ಕೂಡ ಅದರ ಸಮಸ್ಯೆ ಇದೆ, ನೀರಿಂದ ಸ್ವಲ್ಪ ಸಿಗ್ತಾ ಇಲ್ಲ.
ಹೀಗಾಗಿ ಅಲ್ಲಿ ಕೂಡ ಬೋರ್ವೆಲ್ ಕೊರೆಸಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ಕೊತಿದ್ವಿ. ಜೊತೆಗೆ ಮತ್ತು ಗ್ರಾಮದಲ್ಲಿ ಕಾಂಕ್ರೀಟ್ ಶಕ್ತಿ ನಿರ್ಮಾಣ ಮಾಡಬೇಕು, ಅದು ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ನಾವು ಮಾಡಬೇಕು ಅನ್ನೋದು ಭಾಳ ಇದೆ. ಸರ್ಕಾರದಿಂದ ಬರ್ತಕ್ಕಂಥ ಕಡಿಮೆ ಇದೆ. ಇದ್ದುದರಲ್ಲಿ ಸಾಕಷ್ಟು ಕೆಲಸವನ್ನು ಇವತ್ತು ಜಿಲ್ಲಾ ಪಂಚಾಯತ್ ಪ್ರದರ್ಶನ ಆಗಿ ನಾ ಏನು ಕೆಲಸ ಮಾಡಿದ್ದೀನಿ ನನಗೆ ಒಂದು ತೃಪ್ತಿ ಐತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸರ್ ತಾವು ಇಷ್ಟೊತ್ತು ನಮ್ಮ ಜೊತೆಗೆ ವಿನಿಮಯಗಳನ್ನು ಮಾಡಿಕೊಂಡು ನಿಮ್ಮ ಒಂದು ಹಾಕಿಕೊಂಡಂತ ಯೋಜನೆಗಳಾಗಿ ಹಾಗೂ ನಿಮ್ಮ ರಾಜಕೀಯ ಏನಾದ್ರು ನಿಮ್ಮ ಮಹಾರಾಷ್ಟ್ರ ಇದೆ ಆ ಪಕ್ಷ ಮತ್ತು ನಿಮ್ಮ ಕ್ಷೇತ್ರದ ಜನರು ಒದಗಿಸಿ ನಿಮ್ಮ ಒಂದು ಇನ್ನೂ ರಾಜಕೀಯ ಮತ್ತು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನುವಂತಹ ನಾವು ಆದಾಶೆಯನ್ನು ಬರುತ್ತಾ ಈ ಸಂದರ್ಭದಲ್ಲಿ ತಾವು ನಮ್ಮ ಜೊತೆಗೆ ಕೋಟಿ ಚುನಾವಣೆ ಮಾಡಿದ ಜೊತೆಗೆ ಇಷ್ಟೊತ್ತಿನವರೆಗೂ ನಮ್ಮ ಜೊತೆಗೆ ಸಂದರ್ಶನ ನೀಡಲಿಕ್ಕೆ ತುಂಬ ಧನ್ಯವಾದಗಳು ಸರ್. ಒಂದು ಮಾತನ್ನು ಹೇಳಕ್ಕೆ ಕಡೆ ಇವತ್ತು ನಾವು ಏನೇ ಎತ್ತರವಾಗಿ ಬೆಳೆಯಲಿಕ್ಕೆ ಕಾರಣ ನನ್ನ ಕ್ಷೇತ್ರದ ಜನರು, ಜೊತೆಗೆ ಈ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಹಿರಿಯರಲ್ಲ, ಇವತ್ತು ನಮ್ಮ ಮಾಜಿ ಶಾಸಕರಾದಂಥ ಶಂಕರ್ ಪಾಟೀಲ್ ಮನೆಯವರು, ಜೊತೆಗೆ ಪ್ರಹ್ಲಾದ್ ಜೋಶಿ ಸಾಹೇಬರಾದ್ರು, ಜಗದೀಶ್ ಶೆಟ್ಟರ್ ಸಾಹೇಬರಾದ್ರು, ನಮ್ಮ ಈ ಒಂದು ಭಾಗದ ಹಿರಿಯರ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ್ರು, ಹಾಲಿ ಅಧ್ಯಕ್ಷರಾದ್ರು, ಸರ್ವ ಸದಸ್ಯರು ಕೂಡ ಇವತ್ತು ಒಳ್ಳೆಯ ರೀತಿಯಿಂದ ನಮ್ಮ ಸಪೋರ್ಟನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ನಾವು ಯಾವುದೇ ಒಂದು ಉನ್ನತ ಒಂದು ಸ್ಥಾನಮಾನ ಬಯಸಿದ್ರು ಕೂಡ ಇವತ್ತು ಪಕ್ಷದವ್ರು ಏನು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂತಾರೆ ಅದನ್ನು ಮೀರಕ್ಕೆ ನಾವು ಎಲ್ಲಿಯೂ ಹೋಗಲ್ಲ. ಇವತ್ತು ಪಕ್ಷದವರು ಮತ್ತು ಜನಸಾಮಾನ್ಯರ ಒಂದು ಆಶೀರ್ವಾದ ಇದ್ದಾಗ ಮಾತ್ರ ನಾವು ಮುಂದೆ ಬೆಳಲಿಕ್ಕೆ ಸಾಧ್ಯತೆ. ಆದರೆ ಯಾವುದೋ ಒಬ್ಬರದ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಮುಂದೆ ಬೆಳಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಆಶೀರ್ವಾದ ತಗೊಂಡ ಮುಂದೆ ಬೆಳಿಬೇಕು ಅನ್ನೋದು ನಮ್ಮೊಂದು ಆಶೆ. ಎಲ್ಲ ನಿಮ್ಮ ಆಸೆ ಇದೇಲಿ ಅನ್ನೋದನ್ನ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಹಾಗೂ ನಮ್ಮ ಬೇರೆ ಮುಖಾಂತರವಾಗಿ ತಮಗೆ ಆ ಒಂದು ಹಾರೈಸ್ತಾ ಇದ್ದೇವೆ. ಜೊತೆಗೆ ಇವತ್ತು ತಾವು ನಮ್ಮ ಗ್ರಾಮಕ್ಕೆ ನನ್ನ ಒಂದು ಸಂದರ್ಶನ ತಗೊಂಡು ಈ ಒಂದು ನನ್ನ ಸಂದರ್ಶನವನ್ನು ಇಡೀ ಒಂದು ಕ್ಷೇತ್ರಕ್ಕೆ ಅಥವಾ ಎಲ್ಲ ಒಂದು ಜನಸಾಮಾನ್ಯ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಏನಿದೆ ಅದಕ್ಕೆ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಗ್ರಾಮಕ್ಕೆ ಬಂದಿದ್ದಕ್ಕೆ ತಮ್ಮ ಮೊದಲೇ ಸ್ವಾಗತ ಮಾಡ್ಕೋಬೇಕಿತ್ತು. ಜೊತೆ ಕ್ಷಮಿಸಿ ತಮ್ಮನ್ನು ಈ ನಮ್ಮ ಗ್ರಾಮಕ್ಕೆ ತಮ್ಮಿಬ್ಬರು ಸ್ವಾಗತಿಸಿ ಈ ಬಂದು ನಾನು ಸಂದರ್ಶನ ಮಾಡೋದಕ್ಕೆ ತಮ್ಮಿಬ್ಬರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ.